ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಈಗ ರೀಸೆಂಟ್ ಬ್ಲಾಗ್ಸಲ್ಲ ಒಂದು ವಾರದ ಮುಂಚೆ ನಾನೊಂದು ಬ್ಯಾಂಕ್ ಅಕೌಂಟು ಮಾಡ್ಸೋಣ ಅಂತ ಹೋಗಿದ್ದೆ, ಬ್ಯಾಂಕ್ ಆಫ್ ಬರೋಡಾ. ಸೊ ಅವಾಗ ಮಾಡ್ಸೋಕೆ ಹೋದಾಗ ಬ್ಯಾಂಕ್ ಅವತ್ತು ರಜೆ ಇತ್ತು, ಜೊತೆಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಕಳಿಸಿದ್ರು, ಇದನ್ನ ಫಿಲ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಇವಾಗ ಅದನ್ನ ಫಿಲ್ ಮಾಡ್ತಾ ಇದ್ದೆ. ಇವಾಗ ನಮ್ಮ ಅಮ್ಮ ಬೇರೆಗ ತಿಂಡಿಗೆ ಬೇರೆ ಕರೆದ್ರು, ಬನ್ನಿ ಗೈಸ್ ಈಗ ಹೋಗಿ ತಿಂಡಿ ಮಾಡೋಣ. ನಮ್ಮಪ್ಪ ಮತ್ತೆ ನಮ್ಮ ಅಣ್ಣ ಆಲ್ರೆಡಿ ಇಲ್ಲಿ ತಿಂಡಿ ಮಾಡ್ಕೊಂಡು ಕೂತವ್ರೆ. ತಿಂಡಿ ಇವತ್ತು ನಮ್ಮ ಮನೇಲಿ ಚಪಾತಿಗೆ ಏನದು ಹುಳ್ಳಿಕಾಳು, ಅದು ಹುಳ್ಳಿಕಾಳು ಚಟ್ನಿ ಮಾಡೋರು ನಮ್ಮಮ್ಮ. ಯಾಕಪ್ಪ ಚೆನ್ನಾಗಿಲ್ವಾ? ತಿನ್ನಕ್ಕಾಗಲ್ಲ, ಸಿಗ್ತಾ ಇಲ್ಲ. ಅಲ್ಲ ಕಣಮ್ಮ, ಚಪಾತಿಗೆ ಬೇರೆ ಕಾಯಿ ಚಟ್ನಿ ಏನಾರು ಮಾಡ್ಬೇಕು ತಾನೆ. ಹುಳ್ಳಿಕಾಳು ಚಟ್ನಿ ಚಪಾತಿಗೆ, ಅಯ್ಯೋ ರೊಟ್ಟಿಗೆ ಚಂದ ಇದು, ರೊಟ್ಟಿಗೂ ಚಂದ ಅಲ್ಲ, ಹುಳ್ಳಿಕಾಳು ಪಲ್ಯನೇ ಚಂದ ಆಗುತ್ತೆ. ಗೈಸ್ ತುಪ್ಪ ಹಾಕ್ಸ್ಕೊಳ್ಳೋಣ. ಹಾಕಿಸ್ಕೊಳ್ಳೋವಂತೆ ಫಸ್ಟ್ ಒಂದು ಗೊತ್ತಿರ್ ನೋಡು, ಎಲ್ಲದಕ್ಕೂ ತುಪ್ಪ ಅನ್ಬೇಡ. ಲೈಟಾಗಿ ಶೇಂಗಾ ಚಟ್ನಿ ಥರ, ಬಟ್ ಓಕೆ ಗುರು, ಏನು ಅಂತ ಸೂಪರ್ ಏನಲ್ಲ. ಗೈಸ್, ಅಕೌಂಟ್ ಮಾಡ್ಸೋಣ ಅಂತ ಬ್ಯಾಂಕಿಗೆ ಬಂದಿದ್ದೆ. ಅಂತೂ ಬ್ಯಾಂಕಲ್ಲಿ ಅಕೌಂಟು ಮಾಡಿಸೋಯ್ತು. ಇವಾಗ ಒಂದು 2,000 ಡೆಪಾಸಿಟ್ ಮಾಡೋಣ ಅಂತ ಅನ್ಕೊಂಡೆ, ಅದಕ್ಕೆ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀನಿ. ಗೈಸ್, ಹಂಗೆ ಇಲ್ಲಿ ಪಾಸ್ಬುಕ್ ಎಂಟ್ರಿ ಮಾಡ್ಸೋಣ ಅಂತ ಅನ್ಕೊಂಡೆ. ಹೊಸ ಪಾಸ್ಬುಕ್ ಇಲ್ಲಿ ಮಷಿನ್ಗೆ ಹಾಕ್ತಾ ಇದ್ರೆ ನನ್ನ ಮಗಂದು ಇದು ಮಷಿನೇ ಸ್ವಲ್ಪ ಸರಿ ಇರಲಿಲ್ಲ ಅಂದರೆ ಸ್ವಲ್ಪ ಸರ್ವರ್ ಬ್ಯುಸಿನೋ ಏನೋ ಇತ್ತಂತೆ. ಸೊ ಆಮೇಲೆ ಪಾಸ್ಬುಕ್ ತಗೊಂಡು ಡೈರೆಕ್ಟು ಮನೆ ಕಡೆಗೆ ಹೋಗ್ತಿದ್ದೆ. ಸೀದಾನ ಕೊಡ್ರ, ಸೀದಾನ ಇಲ್ಲಿ ಬನ್ನಿ ಮುಂದೆ ಬಿಡ್ತೀನಿ ಬನ್ನಿ. ಎಡ್ದ ಕಡೆಗ ಎಲ್ಲಿ ಕೊಡ್ರೆ ಮನೆ ಇರ್ಲಿ ಬನ್ನಿ, ನಾನು ಹಂಗೆ ಸೀದಾ ಹೋಗ್ತೀನಿ ಕೊಡ್ರೆ. ಊಟ ಮಾಡಿದ್ರ? ಊಟ ಮಾಡ್ತೀನಿ, ಮದುವೆ ಹೋಯ್ತು. ಹೌದಾ, ಸರಿ ಕೊಡ್ರೆ, ಆಯ್ತು ಬರ್ತೀನಿ. ಓಕೆ, ಅದೇ ಹಂಗೆ ಹಾ ಸರಿ ಕೊಡ್ರೆ, ಆಯ್ತು. ಗೈಸ್, ಹಿಂಗೆ ಬರ್ತಿದ್ ನಾ ಬೈಕಲ್ಲಿ ಅಕೌಂಟ್ ಮಾಡ್ಸಾದ್ಮೇಲೆ ಬರ್ತಿರ್ಬೇಕಾದ್ರೆ ಇವ್ರು ಹಂಗೆ ಸಿಕ್ಕಿದ್ರು. ಪಾಪ ಡ್ರಾಪ್ ಕೇಳ್ತಿದ್ರು, ಇನ್ನೇನು ಬಿಸಿಲು ಬೇರೆ, ಅದಕ್ಕೆ ಆಮೇಲೆ ನಿಲ್ಸಿದೆ ನಾನು. ಅವ್ರಿಗೂ ಹಂಗೆ ಡ್ರಾಪ್ ಕೊಟ್ಟು ಇವಾಗ ಮನೆ ಕಡೆಗೆ ಈಗ ಹೋಗ್ತಿದೀವಿ. ಗೈಸ್, ಇವಾಗ ಅಂತವೇ ಬರ್ತಿರ್ಬೇಕಾದ್ರೆ ನಮ್ ಗಾನವಿನೂ ಫೋನ್ ಮಾಡಿದ್ರು, ಅಣ್ಣ ಬಾರಣ ಕಾಲೇಜ್ ಮುಗೀತು ಅಂತ. ಇಲ್ಲೇ ನೋಡಿದೀವಿ. ಏನೇ ಛತ್ರಿ ಚಿತ್ರ ಏನಾರು ಕುಡಿತೆ? ಜ್ಯೂಸ್ ಗೀಸು ಊಟ ಮಾಡ್ತೀಯಾ? ಕಾಫಿ ಕುಡಿತೀಯಾ? ಕಬ್ನಾಲು ಬಾದ್ಲೆ ಕಬ್ನಾಲ್ ಕುಡ್ಕೊಂಡು ಹೋಗೋಣ. ಕಾನೋ ಕಬ್ನಾಲ್ ಕುಡಿತೀಯಾ? ಬಟರ್ ಫ್ರೂಟ್ ಜ್ಯೂಸ್ ಕುಡಿತೀಯಾ? ಗೈಸ್ ಬನ್ನಿ, ಕಬ್ನಾಲ್ ಕುಡ್ದು ಬೋರ್ ಆಗೈತೆ. ಇನ್ನೇನೀಗ ಬಟರ್ ಫ್ರೂಟ್ ಸೀಸನ್ ಬೇರೆ, ಅದ್ರದ್ದು ಜ್ಯೂಸ್ ಏನಾರು ಕುಡಿಯೋಣ. ನಮ್ ಗಾನವಿಗೆ ಇವತ್ತು ಅದನ್ನ ಕುಡ್ಸೋಣ. ಬೇಡ, ನೀನು ಓರೆ ಗೀರಿ ಅಂತ ಎಲ್ಲ ಇದು ಮಾಡ್ಬೇಡ. ನಾನು ಕೊಡ್ಸಿದ್ ಕುಡಿ, ಹೇಳ್ತೀನಿ. ಹೆಲ್ತಿಗೆ ಒಳ್ಳೆ ಸುಮ್ಮನೆ ಕುಡಿತೀನಿ. ಇಲ್ಲ, ಹೆಲ್ತಿಗೆ ಒಳ್ಳೇದನ್ನ ಕುಡಿಗಾನು. ಗೈಸ್, ಇವಳು ಏನ್ ಗೊತ್ತಾ, ಆ ಓರಿಯೋ ಮಿಲ್ಕ್ ಶೇಕು, ಚಾಕ್ಲೇಟ್ ಮಿಲ್ಕ್ ಶೇಕು ಅಂತವು ತಗೋತಾಳೆ. ಮತ್ತೆ ಸರಿ, ಹಂಗಾರೆ ಅದರ ಫ್ರೂಟಿನ್ ತಗೋ ಹೋಗ್ಲಿ. ಮ್ಯಾಂಗೋ ಬೇಡ, ಪೈನಾಪಲ್ ನೋಡು. ಪೈನಾಪಲ್ ಒಂದು ಬಟರ್ ಫ್ರೂಟ್, ಒಂದು ಪೈನಾಪಲ್ ಜ್ಯೂಸ್ ಕೊಡಿ. ಗೈಸ್, ಆದ್ರೂ ಮಾತ್ರ ಇವತ್ತಿನ ದಿನ ಎಲ್ಲ ಬರೀ ಬ್ಯಾಂಕಿಗೆ ಹೋಗೋದೇ ಆಯ್ತು ಗೈಸ್. ಜೊತೆಗೆ ಇವಾಗ ಬೆಳಗ್ಗೆ ಹಂಗೆ ನಮ್ಮ ಅಣ್ಣನೂ HDCC ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿಸಿದ್ದ. ಅವರು ಸಂಜೆ ಹಂಗೆ ಬಂದು ಪಾಸ್ಬುಕ್ ಇಸ್ಕೊಳ್ಳಿ ಅಂತ ಬೇರೆ ಹೇಳಿದ್ರು. ಈಗ ಅಲ್ಲಿಗೆ ಬೇರೆ ಹೋಗ್ತಾ, ಜೊತೆಗೆ ಇದು ನಮ್ಮ ಅದೇ ಇನ್ಶೂರೆನ್ಸ್, ಅಲ್ಲಿಗೆ ಬೇರೆ ಇದನ್ನ ಕೊಡ್ಬೇಕಿತ್ತು. ನಮ್ಮಪ್ಪ ಒಂದು ಈಗ ಮೊನ್ನೆ ಹಂಗೆ ಸೈನ್ ಮಾಡಿದ್ರಲ್ಲ. ನೋಡ್ರಿ, ಆಯ್ತಾ ಕಾಫಿ ತಾಳಿ? ಇದು ಎಲ್ಲಿ ಸಿಗಡಿಬೇಕಂತ ಗೊತ್ತಿಲ್ಲ ಅವರಿಗೆ. ಈ ಕೆಲ ಕಡೆ ಹೊಡಿಬೇಕು, ಬಿಲ್ ಅಮೌಂಟ್ ಮೇಲೆ ಹೋಗಿದ್ದಾರಲ್ಲ.
ಗೈಸ್ ಹಂಗೆ ಇವಾಗ ಒಂದೊಂದು ಜಾಂಬನ್ ತಿನ್ನೋಣ ಅಂತ ಬಂದ್ವು, ಗೊತ್ತಲ್ಲ ಫೇಮಸ್ ಜಾಂಬನ್. ಏನು ಅಂಕಲ್ 25 ರೂಪಾಯಿ ಮಾಡಿದ್ದೀರಾ? ರೇಟ್ ಎಲ್ಲ ಕಡಿಮೆ ಮಾಡಿದಿರಲ್ಲ. ಹಾಂ, ರೇಟ್ ಎಲ್ಲ ಕಮ್ಮಿ ಆಯ್ತಲ್ಲ. ಫ್ರೂಟ್ ಕಮ್ಮಿ ಐತೆ, ಜಾಮ್ ಕಮ್ಮಿ ಐತೆ, ಮೈದಾ ಕಮ್ಮಿ ಐತೆ, ಸಕ್ಕರೆ ಕಮ್ಮಿ ಆಗಿದೆ, ಎಲ್ಲ ಕಡಿಮೆ ಐತೆ. ನಾನು ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಇಂಡೈರೆಕ್ಟಾಗಿ ಎಲ್ಲ ಜಾಸ್ತಿ ಆಗೈತಲ್ಲ, ಅದಕ್ಕೆ ಜಾಸ್ತಿ ಮಾಡಿದ್ದೀರ. ಕಡಿಮೆ ಜಾಸ್ತಿ ಮಾಡಿದ್ದೆ, ಅವೆಲ್ಲ ಕಮ್ಮಿ ಆಗಿದೆ. ಒಟ್ಟಲ್ಲಿ ಜಾಮ್ ಕಮ್ಮಿ ಹಾಕಿಲ್ಲ ತಾನೆ. ಚೆನ್ನಾಗೈತಲ್ಲ? ಓಕೆ ಓಕೆ ಗೈಸ್, ನಮ್ಮಮ್ಮಂಗೆ 5,000 ಕೊಡ್ತಿದ್ದೀನಿ ನನ್ನ ಯೂಟ್ಯೂಬ್ ಕಡೆಯಿಂದ. ಗೈಸ್ ಇಲ್ಲ, ಅವ್ರದ್ದೇ ದುಡ್ಡು, ಬ್ಯಾಂಕಿಂದ ಈಗ ATM ಇಂದ ಡ್ರಾ ಮಾಡ್ಕೊಂಡು ಕೊಟ್ಟಿದ್ದು. ಶುರು ಮಾಡಿದ್ವಿ. ಗನು ಚಿರು ಏನ್ ಮಾಡ್ತಾವ ನೋಡ, ಒಂಚೂರು ಅಂಗಡಿ ಕಳಿಸ್ಬೇಕು. ಅಯ್ಯೋ ಹೇಳ್ಕೊಕ್ರಸ ಅಲ್ಲಿ ಏನ್ ನಗದೇ ಹೇಳ್ದು. ಇಡೀ ವಿಡಿಯೋ ನಗ್ತಾಳೆ, ಟೇಕೆ ಮುಗಿಸಾಕಬೇಡ ಅಂತ. ನನ್ನ ಚಾಕ್ಲ ಬಟ್ಟೆ ಹಾಕೊಂಡು ಕೂತ್ಕೊ, ನಗ್ಬೇಡ. ನೀನು ನನ್ನ ನೋಡ್ಬೇಡ, ಬೇಕಾರೆ ಈ ಕಡೆ ಮೂಲೆ ಹಿಂಗೆ ಯಾವ್ದಾರ ನೋಡು. ಗನು ಹೋಗವ, ಚಿರು ಗನು ಹೋಗು, ಚಿರು ಏನ್ ಮಾಡ್ತಾರ ನೋಡು, ಅಂಗಡಿ ಕಳಿಸ್ಬೇಕು. ಸ್ಟಾರ್ಟಾ? ಗನು ಹೋಗು, ಚಿರುನ್ ಕರ್ಬಾ. ಇದೇನು ಅಲ್ಲ, ಹೇಳ್ತಾನೆ ಹೇಳ್ತಾನೆ. ಗನು ಹೋಗ್, ಚಿರು ಕರ್ದ್ಬಿಟ್ ಬಾ, ಏನ್ ಮಾಡ್ತಾವ ನೋಡ್ಕೊಂಬಾ. ಕೇಳಿಸ್ಕೊಳಕಿಲ್ಲ. ಏನಾರ ಬೇಜಾರಿಂದ ಗ್ಯಾಪಸ್ಕೊಂಡ್ ಕುತ್ಕ. ರೆಡಿನಾ? ನಾನು ಹೋಗಿ ಚಿರು ಏನ್ ಮಾಡ್ತಾರ ನೋಡ್ಕೊಂಬ, ಒಂಚೂರು ಅಂಗಡಿ ಕಳಿಸ್ಬೇಕು. ನಾನು ಹೋಗಿ ಚಿರು ಏನ್ ಮಾಡ್ತಾರ ನೋಡ್ಕೊಂಬ, ಒಂಚೂರು ಅಂಗಡಿ ಕಳಿಸ್ಬೇಕು. ಹಾಂ ಭೂಮಿಕಾ, ಹಾಂ ಬಿಡು ಭೂಮಿಕಾ, ನಾಳೆ ಹಂಗೆ ಹೋಗೋಣ, ಹಂಗೆ ಬರ್ತಾ ಹಂಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರೋಣ. ದೊಡ್ಡಮ್ಮ ಚಿರೋಣ್ಣ ಅದ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತೈತೆ. ಹೌದಾ? ಹೋಗವ ಹಂಗಾರೆ ನೀನೆ ಅಂಗಡಿಗೆ. ಗೈಸ್ ಆದ್ರೂ ಮಾತ್ರ ನಮ್ ಗಾನವಿ ರೀಲ್ಸ್ ಮಾಡ್ಬೇಕಾದ್ರೆ ಎನಿ ಟೈಮ್ ನಗಾಡ್ತಾನೆ ಇರ್ತಾಳೆ ಗುರು. ಅದ್ ಯಾಕೆ ನಂಗೆ ನಗಾಡ್ತಾನೆ ಇರ್ತೀಯಲ್ಲ? ನಿನ್ ಮುಖ ನೋಡಿದ್ರೆ ನನ್ ಮುಖ ನೋಡ್ದೆ ಈಗ ರೀಲ್ಸ್ ಮಾಡಿದ್ರಲ್ಲಿ ದೊಡ್ಡಮ್ಮನ ಮುಖ ನೋಡ್ತಿದ್ದಾನೆ. ನಂಗೆ ರೀಲ್ಸ್ ಮಾಡ್ಬೇಕಾದ್ರೆ ನಗು ಬರುತ್ತೆ. ಹಂಗೆ ಹೇಳು ಮತ್ತೆ. ಪಾಪ ನೋಡಿ, ಹಂಗಂತ ಒಬ್ರು ಕಮೆಂಟ್ ಹಾಕೋರೆ, ನಿಮ್ಮ ಅಪ್ಪಂಗೆ ಹೇಳಿ ಕಾಫಿ ಟೀ ಕುಡಿಬಾರ್ದು ಈ ಸ್ಟ್ರೋಕ್ ಆಗೋ ಟೈಮಲ್ಲಿ ಅಂತ. ಹೌದಾ? ಕುಡಿತಾ ಇದೀವಿ ಡೈಲಿ ಇಷ್ಟೇ. ಹೌದೇನಮ್ಮ? ಅಷ್ಟೇ ಕುಡಿತೈತಾ? ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಒಟ್ಟು 4ರಿಂದ 5 ಸಪ್ಪೆ ಮಗನೇ, ಇಷ್ಟೇ ಕೊಡ್ತಾ ಇರೋದು. ಸ್ವಲ್ಪ ಕುಡಿತಿದ್ದೀರಾ? ಸ್ವಲ್ಪ ಅಂದ್ರೆ ಸ್ವಲ್ಪ, ಅದೊಂದು. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ ಮಗನೇ, ಫುಲ್ ಸಪ್ಪೆ. ಇನ್ನೊಬ್ರು ಈಗ ರೀಸೆಂಟ್ ಬ್ಲಾಗ್ಸ್ ಅಲ್ಲೆಲ್ಲ ಆಗ್ತಾನೆ ಅವ್ರೆ, ಏನಂತ ಅಂದ್ರೆ ನಿಮ್ ಮನೆಗೆ ಮಂಡ್ಲಿದಾವು ಬಂದ್ ಆದ್ಮೇಲಿಂದ ನಿಮ್ಮ ಅಪ್ಪಂಗೆ ಹಿಂಗೆ ಆಗಿರೋದು, ಅದಕ್ಕೆ ಒಂದ್ಸಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ಬಿಡ್ ಬನ್ನಿ. ದೇವಸ್ಥಾನಕ್ಕೆ ಕೇಳಿದ್ರೆ ಹೋಗ್ ಬರಲ್ಲ ಅಂತ ಅನ್ಕೊಳ್ಳೋಣ. ಮತ್ತೆ ನಾನು ಅದೆಲ್ಲ ತಲೆಯಲ್ಲಿ ಇಡಲ್ಲ ಮಗನೆ. ನೋಡ್ಮನೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಅದು ನಮ್ಗೆ ಇದಾಗತ್ತೆ ಅಲ್ವಾ? ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂದ್ರೆ ನಾವೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವೆಲ್ಲ ಏನ್ ಗೊತ್ತಾ ಮಗನೆ, ನೋಡು, ತೊಂದ್ರೆ ಬರುತ್ತೆ ಅಂದ್ರೆ ಸ್ವಲ್ಪ ಮನುಷ್ಯನ್ ತೊಂದ್ರೆ ಬರುತ್ತೆ, ಇಲ್ಲ ಅಂತ ಅಲ್ಲ. ಅಂದ್ರೆ ಅದು ಬಂದಿದ್ ಯಾವ ರೀತಿ ಸಾಲ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಒಳ್ಳೆಯವ್ರಿಗೆ. ಗೊತ್ತಾಯ್ತಾ? ಹಂಗೆ ಆ ತರ ನಮ್ಗೆ ಆಗಿರೋದು ಅಂತ ಅನ್ಕೊಂಡಿದ್ದೀನಿ ನಾನು. ತೊಂದ್ರೆ ಕೊಡ್ಬೇಕು ಅಂತ ಮತ್ತೆ ತೊಂದ್ರೆ ಆಗ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇರ್ತಾರ. ಅವ್ರಗಳಿಗೆ ಎಲ್ಲಾರ್ಗು ಸಮಾಧಾನ ಮಾಡಕ್ಕೆ ಒಂಚೂರು ಹಿಂಗ ಆಗಿದೆ, ಅವ್ರುಗಳು ಸಮಾಧಾನ ಆಗ್ಬೇಕಲ್ಲ. ದೇವರಿಗೆಲ್ಲ ಕೈ ಮುಗ್ದಿರ್ತಾರೆ. ಹ್ಞೂ ಮಗನೆ ಅಲ್ವಾ? ಆಮೇಲೆ ಅದನ್ನು ಹಾಕಿದ್ರು, ನಿಮ್ಮ ಕ್ವಾರೆ ಹತ್ರ ನಿಮ್ಮ ಜಮೀನು ಕ್ರಷರ್ ಹತ್ರ ಯಾರಾದ್ರೂ ಮಾಟ ಮಂತ್ರ ಏನಾದ್ರು ಮಾಡ್ಸವ್ರ ಏನೋ? ಯಾರು ಮಾಡ್ಸಕ್ ಬರ್ತಾರ ಮಗನೆ? ಹಂಗಂತೀರ? ಮಾಡ್ಸಿದ್ರು ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ಏನ್ ಅವ್ರ ಅಪ್ಪನ ಆಸ್ತಿ ಏನಲ್ಲ ಅದೇ ಅಲ್ವಾ? ಕೊಂಡಿರೋ ಆಸ್ತಿ. ಕರೆಕ್ಟ್. ಅಮ್ಮ ನಿಂಗೆ ನಮ್ಮ ಅನ್ಸುತ್ತೆ ಹಂಗೆ ವ್ಯೂವರ್ಸ್ ಕಮೆಂಟ್ ಹಾಕಿದ್ರಲ್ಲ, ಬ್ರೋ ಮಾಟ ಮಂತ್ರ ಅದು ಇದು ಮಂಡ್ಲಿದಾವು ಬಂದಿದ್ಕೆ ಹೆಂಗಾಯ್ತು? ಮಾಟ ಮಂತ್ರ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಗೆ ಯಾಕೆ ಮಾಡಿಸ್ತಾರೆ ಅಂತಲ್ಲ ಪಪ್ಪ. ಹಂಗೆ
ಏನ್ ಗೊತ್ತಾ ಮನೆ, ಸುಮಾರು ಜನದ ಕಣ್ಣು ಇರುತ್ತಲ್ಲ. ಈಗ ನನಗೆ ಹೆಚ್ಚು ಕಮ್ಮಿ ಮದುವೆಗಿನ್ನ ಮುಂಚೆ ತೊಂದರೆಗಳು ತಾಪತ್ರಗಳೆಲ್ಲ ಅನುಭವಿಸಿದೀನಿ. ಮದುವೆ ಆದ್ಮೇಲೆ ನಾನು ಸಾಮಾನ್ಯವಾಗಿ ಯಾವ ತರದ್ದು ತೊಂದರೆ ತಾಪತ್ರಗಳನ್ನ ಅನುಭವಿಸಿಲ್ಲ. ಇದ್ರಲ್ಲಿ ಭಗವಂತ ಎಲ್ಲ ಇದ್ರಲ್ಲಿ ಕೊಟ್ಟವನೆ. ಈಗ ಎಲ್ಲಾ ಕೊಟ್ಟಾಗ ದೇವ್ರು ಒಳ್ಳೇದೆಲ್ಲ ಕೊಟ್ಟಾಗ ಬೇಡ ಅನ್ನಲ್ಲ. ಆಸ್ತಿ ಕೊಟ್ಟಾಗ ಬೇಡ ಅನ್ನಲ್ಲ, ಒಳ್ಳೆ ಮಕ್ಳು ಕೊಟ್ಟಾಗ ಬೇಡ ಅನ್ನಲ್ಲ, ಒಳ್ಳೆ ಏನು ಬೇರೆ ಏನಾರು ಒಳ್ಳೇದ್ ಕೊಟ್ಟಾಗ ಬೇಡ ಅನ್ನಲ್ಲ. ಆಯ್ತಾ? ಹಂಗೆ ಇದ್ ಕೆಟ್ಟದ್ ಕೊಟ್ಟವನೆ, ಕಾಯಿಲೆ ಅನ್ನೋದು ಕೊಟ್ಟವನೆ ಅಲ್ವಾ? ಯಾಕೆ ಬೇಡ, ಹೆಂಗ್ ಬೇಡ ಅನ್ನಕ್ಕಾಗತ್ತೆ? ಬೇಡ ಅನ್ನಕ್ ಆಗಲ್ಲ. ಓಕೆ, ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಾನು ಸ್ವಲ್ಪ ಕಪ್ಪದಲ್ಲಗಾನೋ ಲೈಟ್ ಹಾಕಿಲ್ವಲ್ಲ, ನೀನು ಕತ್ಲೆ ಕೂರ್ಸ್ಬಿಡು ನೋಡಿ. ಬೈ ಗೈಸ್.